ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂದ ನಾವಂತ ಯೇಸು ನಾಮದಲ್ಲಿ ಎಲ್ಲರನ್ನು ಕೂಡ ಹೊಂದಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ಮಾತಾಡಿದ? ಪರಿಶುದ್ಧಾತ್ಮ ದೇವರು ನಂಬಿಕೆಯಿಂದ ಕೇಳಿಕೊಳ್ಳುವವರು ನಾವು ಆಗಬೇಕೆಂಬುದಾಗಿ. ಹಲ್ಲೆಲೂಯಾ. ಬಸಪ್ಪರ ಮನೆಯಲ್ಲಿ ಪ್ರಾರ್ಥನೆ ಕೂಟ ಇತ್ತು ಓದುವಾರ. ನಂಬಿಕೆಯಿಂದ ಯಾರು ಕೇಳಿಕೊಳ್ಳುವವರು ದೇವರವರ ಜೀವಿತದಲ್ಲಿ ಏನು ಮಾಡ್ತಾರೆ? ಅದ್ಭುತವನ್ನು ಮಾಡ್ತಾರೆ ಎಂಬುದಾಗಿ. ಅನೇಕರು ನಂಬಿಕೆ ಇಲ್ಲದೆ ಕೇಳಿಕೊಳ್ಳುವ ಕಾರಣಕ್ಕಾಗಿ ಅವರು ಹೊಂದಿಕೊಳ್ಳಲಾರದೆ ಹೋಗ್ತಾ ಇದ್ದಾರೆ ಪ್ರೇರೆ. ನಾವಾದರೂ ಯಾವಾಗ ಸೃಷ್ಟಿಕರ್ತನಾದ ದೇವರು ಯೇಸು ಕ್ರಿಸ್ತನೆಂಬುದಾಗಿ ನಾವು ನೆನೆಸಿಕೊಂಡು ಆತನ ಬಳಿಗೆ ನಾವು ಬಂದಿವೋ, ಆತನ ನಾಮಸ್ಮರಣೆ ನಾವು ಮಾಡ್ತಾ ಇದ್ದೀವೋ, ಸಂಪೂರ್ಣವಾಗಿ ಆತನು ಇದ್ದಾನೆಂಬುದಾಗಿ ತನ್ನ ಬಳಿಗೆ ಬರುವಂಥವರ ಜೀವಿತದಲ್ಲಿ ಅತಿಶಯ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆಂಬುದಾಗಿ ಪರಿಪೂರ್ಣ ವಿಶ್ವಾಸದಿಂದ ನಂಬಿಕೆಯಿಂದ ನಾವು ಇರುವಾಗ ಖಂಡಿತವಾಗಿ ದೇವರು ನಮ್ಮ ಜೀವಿತದಲ್ಲಿ ಏನು ಮಾಡ್ತಾರೆ? ಕಾರ್ಯವನ್ನು ಮಾಡುವಂಥ ಆತನಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ನಾವು ಒಂದು ವಿಶೇಷವಾದಂಥ ಸಂದೇಶದ ಕಡೆಗೆ ಹೋಗೋಣ. ನಮ್ಮ ದೇವರು ಆತನು ನಮ್ಮನ್ನು ಅನೇಕವಾದಂಥ ಶೋಧನೆಗಳಿಂದ, ಶ್ರಮೆಗಳಿಂದ, ಸಂಕಟಗಳಿಂದ, ವ್ಯಾಧಿಗಳಿಂದ, ಬಾಧೆಗಳಿಂದ, ಅವಮಾನಗಳಿಂದ, ತೊಂದರೆಗಳಿಂದ, ಭಯಂಕರವಾದಂಥ ಪ್ರಾಣ ನಷ್ಟಗಳಿಂದ ತಪ್ಪಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನು ನಮ್ಮನ್ನು ತಪ್ಪಿಸ್ತಾನೆ. ಆಗಬೇಕಾದಂಥ ಅನೇಕ ಸಂಕಟಗಳು, ವ್ಯಾಧಿ ಬಾಧೆಗಳಿಂದ ಆತನು ನಮ್ಮನ್ನು ಏನು ಮಾಡ್ತಾನೆ? ಬಿಡಿಸುವುದು ಮಾತ್ರವಲ್ಲದೆ ಅವುಗಳಿಂದ ತಪ್ಪಿಸಿ ನಮ್ಮನ್ನು ನಡೆಸುವಂತಹ ದೇವರಾಗಿದ್ದಾನೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನ ಕುರಿತಾಗಿ ದೇವರ ವಾಕ್ಯ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ. ಜಫನ್ಯ ಪ್ರವಾದನೆ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ, ಆ ಕಾಲದಲ್ಲಿ 20ನೇ ವಚನದಲ್ಲಿ, ನಿಮ್ಮನ್ನು ಕರೆತರುವೆನು, ಹೌದು ಆ ಕಾಲದಲ್ಲಿ ನಿಮ್ಮನ್ನು ಒಟ್ಟುಗೂಡಿಸುವೆನು, ನಾನು ನಿಮ್ಮ ದುರವಸ್ಥೆಯನ್ನು ನಿಮ್ಮ ಕಣ್ಣೆದುರಿಗೆ ತಪ್ಪಿಸುವಾಗ ನಿಮ್ಮನ್ನು ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಗಳಿಗೆ ಗುರು ಮಾಡುವೆನು. ಇದು ಯೆಹೋವನ ನುಡಿ ಎಂಬುದಾಗಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ವಿಶೇಷವಾಗಿ ರೇಮಾ ವರ್ಡ್ ಏನಾಗಿದೆ ರೀ? ನಾನು ನಿಮ್ಮನ್ನು ದುರವಸ್ಥೆಯಿಂದ ತಪ್ಪಿಸುವೆನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ನಾನು ನಿಮ್ಮನ್ನು ತಪ್ಪಿಸುವಂಥ ದೇವರಾಗಿದ್ದೇನೆ. ಕೇಡಿನೊಳಗಿಂದ ನಾನು ನಿಮ್ಮನ್ನು ತಪ್ಪಿಸುವಂಥ ದೇವರಾಗಿದ್ದೇನೆ. ಶ್ರಮೆಯೊಳಗಿಂದ ನಾನು ನಿಮ್ಮನ್ನು ತಪ್ಪಿಸುವಂಥ ದೇವರಾಗಿದ್ದೇನೆ. ಬರುವಂಥ ದುರವಸ್ಥೆಗಳು ಇಲ್ಲಿಯವರೆಗೆ ಯಾವುದನ್ನು ನೀವು ಅನುಭವಿಸಿದರೂ ಆ ಮುಂದೆ ಆಗುವಂಥದ್ರ ಕುರಿತಾಗಿ ಇರುವಂಥ ದುರವಸ್ಥೆಯ ಕುರಿತಾಗಿ ನಾನು ತಪ್ಪಿಸುವಂಥ ದೇವರಾಗಿದ್ದೇನೆ. ನಿಮಗೆ ಕ್ಷೇಮವನ್ನು ನಾನು ಕೊಡುವಂಥ ದೇವರಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಅನೇಕರು ಇವತ್ತಿನ ದಿವಸ ನಮ್ಮನ್ನು ದೇವರು ಬಿಡಿಸ್ತಾನೆ, ನಮ್ಮನ್ನು ದೇವರು ತಪ್ಪಿಸ್ತಾನೆ ಅಂತೇಳಿ ನಾವೇನು ಮಾಡ್ತಾ ಇಲ್ಲ? ನಂಬುತ್ತಾ ಇಲ್ಲ ವಿಶೇಷವಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ರಿ, ನಾವೊಂದು ಮಾರ್ಗವಾಗಿ ಹೋಗ್ತಾ ಇರಬೇಕಾದ್ರೆ ಆ ಮಾರ್ಗದ ಸಮೀಪದಲ್ಲಿ ನಾವು ಹೋಗುವಾಗ ನಾವು ಹೋಗೋದಕ್ಕಿಂತ ಮುಂಚಿತವಾಗಿ ಯಾರಿಗಾದ್ರೂ ಏನಾದರೂ ಅಪಾಯವಾಗಿರುತ್ತೆ, ಇಲ್ಲಾಂದ್ರೆ ನಾವು ಹೋದಾದ ಮೇಲೆ ಅಪಾಯವಾದರೂ ಹಿಂದುಗಡೆ ಬಂದಂಥವರಿಗೆ ಆಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ನಾವು ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ. ಅದೇ ಒಂದು ಸ್ಥಳದಲ್ಲಿ, ಅದೇ ಒಂದು ಜಾಗದಲ್ಲಿ ನಾವು ಅದಕ್ಕಿಂತ ಮುಂಚಿತವಾಗಿ ದಾಟಿ ಹೋದಾಗ ಯಾವ ಅಪಾಯವಿಲ್ಲದೆ ದೇವರು ನಮ್ಮನ್ನು ತಪ್ಪಿಸಿ ಕಾಪಾಡಿರ್ತಾನೆ. ಅದೇ ದಾರಿಯಲ್ಲಿ ಇನ್ನೊಬ್ಬರು ಹೋದಾಗ ಅವರು ಅಪಾಯಕ್ಕೆ ಗುರಿಯಾಗಿರ್ತಾರೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ದೇವರು ನಮ್ಮನ್ನು ಕಾಯುವುದಕ್ಕಾಗಿ ದೂತರನ್ನು ಆತನ ಏನು ಮಾಡಿದಾನಂತೆ? ಏರ್ಪಾಟು ಮಾಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಮಕ್ಕಳು ನಾವಾದಾಗ, ಆತನ ಮಕ್ಕಳಾಗಿ ನಾವು ಇರುವಂಥ ಸಮಯದಲ್ಲಿ ನಾವು ಪರಲೋಕ ರಾಜ್ಯದವರಾಗಿ ಬದಲಾವಣೆ ಆಗ್ತೀವಿ. ಪರಲೋಕ ಸಂಸ್ಥಾನದವರಾಗಿ ನಾವು ಸೇರಿಸಲ್ಪಟ್ಟವರಾಗಿ ಜೀವಿಸುವವರಾಗಿರ್ತೀವಿ. ನಮ್ಮನ್ನು ಕಾಯುವುದಕ್ಕೆ ದೇವರು ತನ್ನ ಸೈನ್ಯಗಳಿಗೆ ಆತನ ಏನು ಮಾಡ್ತಾನೆ? ಅಪ್ಪಣೆಯನ್ನು ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಭಯಂಕರವಾದಂಥ ಯುದ್ಧದ ಸಮಯದಲ್ಲಿ ಶತ್ರು ಎನ್ನುವ ಆತನು ಬಲಾಢ್ಯನಾಗಿ, ಬಲಿಷ್ಠನಾಗಿ, ಭಯಂಕರವಾದಂಥ ಆಯುಧಗಳು ಉಳ್ಳವನಾಗಿ ಇರುವಂಥ ಸಮಯದಲ್ಲಿ ಹಿಜ್ಕೀಯನು ಮಾಡಿದಂಥ ಒಂದು ನಂಬಿಕೆಯ ಪ್ರಾರ್ಥನೆ, ಆ ಪ್ರಾರ್ಥನೆಯ ಫಲವಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಕಳುಹಿಸಿದಂಥ ಒಬ್ಬೇ ಒಬ್ಬ ದೂತ, ಆ ದೂತ 1,85,000 ಇರ್ತಕ್ಕಂಥ ಶತ್ರುವಿನ ಸೈನ್ಯವನ್ನು ಏನು ಮಾಡಿದರಿ? ಒಂದೇಟಿಗೆ ಏನು ಮಾಡಿದರಿ? ಒಡೆದಾಕಿದ ಪ್ರೇರ. ಅವ್ರು ನೆನೆಸ್ತಾ ಇರ್ತಾರೆ, ದೇವರೇ ನಮ್ಮನ್ನು ಈ ಒಂದು ಪ್ರಾಣ ಅಪಾಯದಿಂದ ತಪ್ಪಿಸುವುದಕ್ಕೆ ನೀನು ಇಲ್ವಾ? ದೇವರೇ, ನಾವು ನಿನ್ನನ್ನೇ ಮೊರೆ ಇಟ್ಟಿದ್ದೇವೆ, ನೀನು ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದೀಯ ಎಂಬುದಾಗಿ. ಅವರು ಬೆಳಗಾ ಮುಂಜಾನೆ ಆದರೆ ಆ ಒಂದು ರಾಷ್ಟ್ರದವರ ಕೈಗಳಲ್ಲಿ ಅವ್ರು ಏನಾಗಬೇಕಾಗಿತ್ತು? ಸಾಯಬೇಕಾಗಿತ್ತು ಪ್ರೇರ. ಆದ್ರೆ ವಾಕ್ಯ ಹೇಳ್ತಾ ಇದೆ, ದೇವರು ಅವರನ್ನು ಏನು ಮಾಡಿದರಿ? ಭಯಂಕರವಾದಂಥ ನಾವು ನೋಡ್ತಾ ಇದ್ದೇವೆ,
ಶತ್ರುವಿನ ರಾಜನಿಂದ ದೇವರು ಏನು ಮಾಡಿದ? ತಪ್ಪಿಸಿದ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ಯಾರು ಶತ್ರುಗಳಾಗಿ ನಮ್ಮ ಮಧ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸೈತಾನನು ಶತ್ರುವಾಗಿ ಅನೇಕವಾದಂಥ ಹುನ್ನಾರಗಳನ್ನು, ಅಗ್ನಿಬಾಣಗಳನ್ನು ಹಾಕುವಂಥ ಸಮಯದಲ್ಲಿ ದೇವರು ಅವುಗಳನ್ನು ಏನು ಮಾಡ್ತಾನ್ರಿ? ತಪ್ಪಿಸಲು ಶಕ್ತನಾದಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಅನೇಕ ಹುನ್ನಾರಗಳನ್ನು ಸೈತಾನನ ಏನು ಮಾಡ್ತಾ ಇದ್ದಾನೆ? ಪ್ಲ್ಯಾನ್ಗಳನ್ನು ಮಾಡಿ, ಹೆಂಗಾದ್ರೂ ಮಾಡಿ ದೇವರ ಮಾರ್ಗದಿಂದ ಇವರನ್ನು ತಪ್ಪಿಸಿ ತನ್ನ ಮಾರ್ಗದಲ್ಲಿ ನಡೆಸಿ ಅನೇಕವಾದಂಥ ಪಾತಾಳದ ಬೇಡಿಗಳನ್ನು ಇರಿಸಿ ಅವರನ್ನು ಅದರಲ್ಲಿ ಆಕರ್ಷಣೆಯಲ್ಲಿ ಇರಿಸಿ ಅವ್ರನ್ನ ಹೆಂಗಾದ್ರೂ ಮಾಡಿ ಎಲ್ಲಿಗೆ ಎಳೆದುಕೊಂಡು ಹೋಗಬೇಕು? ಪಾತಾಳಕ್ಕೆ ಎಳೆದುಕೊಂಡು ಹೋಗ್ಬೇಕಂತೇಳಿ. ಹಲ್ಲೆಲೂಯಾ. ದೇವರು ಮನುಷ್ಯರನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗ್ಬೇಕಂತೇಳಿ ದೈವ ಸೇವಕರ ಮೂಲಕವಾಗಿ ಆಗಿರ್ಬೋದು, ವಾಕ್ಯದ ಮೂಲಕವಾಗಿ ಆಗಿರ್ಬೋದು, ಅಥವಾ ಅನೇಕ ಟಿವಿಗಳಲ್ಲಿ ಬರುವಂಥ ಸಂದೇಶದ ಮೂಲಕವಾಗಿ ಆಗಿರ್ಬೋದು, ದೇವರು ಪ್ರಯಾಸ ಪಡ್ತಾ ಇದ್ರೆ ಸೈತಾನನು ಕೂಡ ಏನು ಮಾಡ್ತಾ ಇದ್ದಾನೆ? ಪ್ರಯಾಸ ಪಡ್ತಾ ಇದ್ದಾನೆ ಪ್ರೇರೆ, ಎಲ್ಲ ಜನರನ್ನ ಪಾತಾಳಕ್ಕೆ ನಡೆಸ್ಕೊಂಡು ಹೋಗ್ಬೇಕಂತೇಳಿ. ಹಲ್ಲೆಲೂಯಾ. ಎರಡು ಶಕ್ತಿಗಳು ಯಾವಾಗಲೂ ಕೂಡ ಒಂದು ಭೂಮಿಯ ಮೇಲೆ ಹೋರಾಟ ಮಾಡ್ತಾನೆ ಇರ್ತವೆ. ದೇವರು ಪರಲೋಕಕ್ಕೆ ತನ್ನ ಮಕ್ಕಳನ್ನು ನಡೆಸಬೇಕಂತೇಳಿ ಇಷ್ಟಪಟ್ಟರೆ, ಸೈತಾನನು ತಾನು ಇರ್ತಕ್ಕಂಥ ಲೋಕ, ಕತ್ತಲೆ ಲೋಕ, ನರಕ, ಪಾತಾಳಕ್ಕೆ ಜನರನ್ನು ನಡೆಸಬೇಕಂತೇಳಿ ಇಷ್ಟವುಳ್ಳವನಾಗಿ ಇರ್ತಾನೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಶತ್ರುವಿನ ಕೈಯಿಂದ ನಿನ್ನನ್ನು ತಪ್ಪಿಸಲು ಶಕ್ತನಾದಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೇಸ್. ಆವತ್ತಿನ ದಿವಸ ಹಿಜ್ಕೀಯನ ಮೇಲೆ ಬಂದಿರತಕ್ಕಂಥ ದೊಡ್ಡ ಸಮೂಹ ನಾವು ನೋಡ್ತಾ ಇದ್ದ ಪ್ರಿಯರೇ, ಭಯಂಕರವಾಗಿರ್ತಕ್ಕಂಥ ಆ ಒಂದು ಶತ್ರುವಿನ ಸಮೂಹದ ಮೇಲೆ ದೇವರು ದೊಡ್ಡದಾದಂಥ ಜಯವನ್ನು ಏನು ಮಾಡಿದರೆ? ಇಸ್ರಾಯೇಲರಿಗೆ ಕೊಟ್ಟರು ಪ್ರಿಯರೇ. ಕಾರಣ ಒಂದೇ, ದೇವರಲ್ಲಿ ನಾವು ಸ್ಥಿರವಾಗಿ ನಿಲ್ಲುವಾಗ, ದೇವರಲ್ಲಿ ಪ್ರಾರ್ಥಿಸುವಾಗ, ದೇವರ ಮೇಲೆ ಆತುಕೊಂಡು ನಾವು ಜೀವಿಸುವಾಗ, ಭಯಭಕ್ತಿಯುಳ್ಳವರಾಗಿ ನಾವು ನಡೆಯುವಾಗ, ಆತನನ್ನೇ ನಮ್ಮ ಪ್ರಾಣದ ದುರ್ಗ ಎಂಬುದಾಗಿ ನೆನೆಸುವಾಗ, ಆಧಾರ ಆಶ್ರಯ ಎಂಬುದಾಗಿ ಇಟ್ಟುಕೊಂಡಿರುವಾಗ, ಬರುವಂಥದ್ದೆಲ್ಲದರ ಮುಂದೆ ಕೂಡ ಆತ ನಮ್ಮನ್ನು ಏನು ಮಾಡ್ತಾ ಇದ್ದಾನೆ? ತಪ್ಪಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಆವತ್ತಿನ ದಿವಸ ಅವರು ತಪ್ಪಿಸಲ್ಪಟ್ಟರು. ಹೊರಗಡೆ ಹೋಗಿ ನೋಡ್ತಾ ಇದ್ದಾರೆ, ಅವ್ರು ಅಂದುಕೊಳ್ತಾ ಇದ್ದಾರೆ, ಅಯ್ಯೋ ಮುಂಜಾನೆ ಎದ್ದ ತಕ್ಷಣ ನಮ್ಮ ಮೇಲೆ ಆ ದೊಡ್ಡದಾಗಿರ್ತಕ್ಕಂಥ ಅವರ ಸೈನ್ಯ ಬರಲಿಕ್ಕಿದೆ, ಅವರು ನಮ್ಮನ್ನು ನಾಶ ಮಾಡಲಿಕ್ಕಿದ್ದಾರೆ ಎಂಬುದಾಗಿ ನೆನೆಸಿದಂಥ ಸಮಯದಲ್ಲಿ ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ, ಸನ್ಹೇರೀಬನ ಸೈನ್ಯ ಎಲ್ಲವೂ ಕೂಡ, ಅಶ್ಶೂರ್ಯನ ಅರಸನಾಗಿರ್ತಕ್ಕಂಥ ಸನ್ಹೇರೀಬನ ಸೈನ್ಯವೆಲ್ಲವೂ ಕೂಡ ಏನಾಗಿತ್ತಂತೆ? ನಾಶವಾಗಿತ್ತು. ಅವನು ಕೂಡ ಒಂದು ಊರಿಗೆ ಹೋಗಿ, ಅಲ್ಲಿ ನಾವು ನೋಡ್ತಾ ಇದ್ದೇವೆ ಯೆಶಾಯನ ಪ್ರವಾದನ ಗ್ರಂಥ 37ನೇ ಅಧ್ಯಾಯದಲ್ಲಿ, ಅವನು ನಿನೇವೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ವಾಸ ಮಾಡಿದ, ಅಲ್ಲಿ ಅವನೇನಾದಂತೆ ಸತ್ತು ಹೋದ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್. ಕತ್ತಿಯಿಂದ ಸ್ವಂತವರ ಮಕ್ಕಳೇ ಅವನನ್ನು ಕೊಂದು ಏನು ಮಾಡಿದ್ರಿ? ಸಾಯಿಸಿದ್ರು ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಾನು ನಿನ್ನ ಆರಾಧನೆ ಮಾಡುವಂಥ ದೇವರು ನನ್ನನ್ನು ನಿನ್ನ ಶತ್ರುವಿನ ಕೈಯಿಂದ ಏನು ಮಾಡ್ತಾನೆ? ಆತ ತಪ್ಪಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಶತ್ರು ನಾಶ ಮಾಡಬೇಕಂತೇಳಿ ನಿನ್ನ ಬಳಿಗೆ ಬರುವಾಗ, ನಿನ್ನಲ್ಲಿರ್ತಕ್ಕಂಥದ್ದನ್ನು ದೋಚ್ಕೊಳ್ಬೇಕಂತೇಳಿ ನಿನ್ನ ಬಳಿಗೆ ಬರುವಾಗ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನಾನು ನಿನ್ನನ್ನು ಏನು ಮಾಡ್ತೇನೆ? ತಪ್ಪಿಸ್ತೇನೆ ಎಂಬುದಾಗಿ. ದೇವ್ರ ವಾಕ್ಯದಲ್ಲಿ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಯೋಹಾನ ಬರೆದ ಸುವಾರ್ತೆಯಲ್ಲಿ, ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಕೊಯ್ಯುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ಆದರೆ ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ ಆ ಜೀವವು ಸಮೃದ್ಧಿಯಾಗಿರಬೇಕೆಂತಲೂ ನಾನು ಬಂದೆನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಸ್ಪಷ್ಟವಾಗಿ, ಏನಂತ ಹೇಳಂತಂದರೆ, ಆತನು ಸಮೃದ್ಧಿಯಾದಂಥ ಜೀವವನ್ನು ನನಗೆ ನಿನಗೆ ಕೊಡುವುದಕ್ಕಾಗಿ, ನಿನ್ನನ್ನು ಪ್ರಾಣಾಪಾಯದಿಂದ ತಪ್ಪಿಸುವುದಕ್ಕಾಗಿ, ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಆತನೇನು ಮಾಡಿದಂತಾರೆ? ಈ ಲೋಕಕ್ಕೆ ಹೊರಟು ಬಂದ. ಹಲ್ಲೆಲೂಯಾ. ಪ್ರೈಸ್. ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ಮೊದಲನೇದಾಗಿ ಶತ್ರುವಿನಿಂದ ದೇವರು ನಿನ್ನನ್ನು ಏನು ಮಾಡ್ತಾನೆ? ತಪ್ಪಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಶತ್ರು ನಿನಗೆ ರೋಗ ಆಗಿರ್ಬೋದು, ಬಾಧೆ ಆಗಿರ್ಬೋದು, ಅವಮಾನ ಆಗಿರ್ಬೋದು, ಅವನಲ್ಲಿರ್ತಕ್ಕಂಥ ಅನೇಕವಾಗಿರ್ತಕ್ಕಂಥ ಬಲಹೀನತೆಯ ವಿಷಯಗಳು ನಿನ್ನ ಮೇಲೆ ತರುವಂಥದ್ದಾಗಿರ್ಬೋದು, ಅವೆಲ್ಲವುಗಳಿಂದ ದೇವರು ಏನು ಮಾಡ್ತಾನೆ? ತಪ್ಪಿಸಲು ಶಕ್ತನಾದಂಥ ದೇವರಾಗಿದ್ದಾನೆ. ಅದರ ಸಲುವಾಗಿ ಕೀರ್ತನೆಗಳ ಪುಸ್ತಕದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಈ ರೀತಿ ಹೇಳುತ್ತೆ. ಒಂದ್ಸಾರಿ ನಾವು ನೋಡೋಣ. 91ನೇ ಕೀರ್ತನೆ 3ನೇ ವಚನ. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ ಎಂಬುದಾಗಿ. ಹಲ್ಲೆಲೂಯಾ. ಏನು ಹೇಳ್ತಾ ಇದೆ ವಾಕ್ಯ? ಬೇಟೆಗಾರನ ಬಲೆ, ಸೈತಾನನು ಹಾಕುವಂಥ ಬಲೆಯಿಂದಲೂ ಅವನು ತಂದು ಹಾಕುವಂಥ ಮರಣಕರ ವ್ಯಾಧಿಗಳು. ಎಂಥ ವ್ಯಾಧಿಗಳಂತೆ? ಮರಣವನ್ನು ತಂದು ಹಾಕುವಂಥ
ವ್ಯಾಧಿಗಳು. ಕೆಲವೊಂದು ರೋಗಗಳು ಮನುಷ್ಯರನ್ನು ಇಪ್ಪಿ ಹಿಂಡೆ ಮಾಡಿದರೆ ಕೆಲವೊಂದು ರೋಗಗಳು ಮನುಷ್ಯನನ್ನು ಏನು ಮಾಡ್ತಾವ್ರಿ, ಮರಣದ ಕಡೆಗೆ ನಡೆಸ್ತಾವೆ. ಕೆಲವೊಂದು ರೋಗ ಬಂದು 1 ತಿಂಗಳು 2 ತಿಂಗಳು ಒಳಗಡೆನೆ ಅವ್ರನ್ನ ಏನು ಮಾಡ್ತವೆ, ನಾಶನದ ಕಡೆಗೆ ನಡೆಸ್ಕೊಂಡು ಹೋಗ್ತವೆ. ಹಲ್ಲೆಲೂಯಾ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ತೀವಿ, ಅಂತಹ ಮರಣಕರ ವ್ಯಾಧಿಗಳು ಬಂದಂಥ ಸಮಯದಲ್ಲಿ ಅವರು ದೇವರ ಮೊರೆಗೆ ಬಂದಂಥ ಸಮಯದಲ್ಲಿ, ದೇವರ ಸಮೀಪಕ್ಕೆ ಬಂದಂಥ ಸಮಯದಲ್ಲಿ ದೇವರು ಅವ್ರನ್ನ ಏನು ಮಾಡ್ತಾನೆ, ಆ ಮರಣಕರ ವ್ಯಾಧಿಯಿಂದ ಏನು ಮಾಡ್ತಾನಂತೆ, ತಪ್ಪಿಸ್ತಾನೆ ಎಂಬುದಾಗಿ. ಅದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಹೊರಟು ಬಂದಂಥ ಸಮಯದಲ್ಲಿ ಆತನು ಎಲ್ಲಿ ಹೋದರೂ ಕೂಡ ಅಲ್ಲೆಲ್ಲ ರೋಗದಿಂದ ಕೂಡಿರತಕ್ಕಂಥ ಅನೇಕ ಜನರು ದೂರ ದೂರದ ಪ್ರಾಂತ್ಯಗಳಿಂದ ಗುಂಪು ಗುಂಪಾಗಿ ಆತನ ಬಳಿಗೆ ಬರ್ತಾ ಇದ್ರು. ದೆವ್ವಗಳು ಹಿಡಿದಂಥವರು, ಮೊಣಕಾಲು ಬೇನೆಗಳು, ವಿವಿಧ ರೀತಿಯಾಗಿರ್ತಕ್ಕಂಥ ನೋವುಗಳು, ಬಾಧೆಗಳು, ಸಂಕಟ ಪಡುವಂಥವ್ರು, ಅಂಗಾಲು ಮೊದಲುಗೊಂಡು ನಡಿನೆತ್ತರು ಯಾವ್ಯಾವ ಅವಗಳಲ್ಲಿ ಯಾವ್ಯಾವ ದೋಷಗಳಿದಾವೆ ಅಂತಹ ದೋಷವುಳ್ಳಂಥ ಅಪಸ್ಮರ ರೋಗವುಳ್ಳಂಥವರು, ಮೂರ್ಛಾ ರೋಗವುಳ್ಳಂಥವರು ನಾವು ನೋಡ್ತಾ ಇದ್ದೇವೆ. ಹುಟ್ಟು ಕುಂಟರು, ಕುರುಡರು, ಕುಷ್ಠರೋಗಿಗಳು, ಪಾರ್ಶ್ವವಾಯು ರೋಗಿಗಳು ಅನೇಕರು ಯೇಸು ಕ್ರಿಸ್ತನ ಬಳಿಗೆ ಏನು ಮಾಡ್ತಾ ಇದ್ರು, ಬರ್ತಾ ಇದ್ರು. ಪ್ರೇಯರ್ ಕಾರಣ ಏನಂತಂದ್ರೆ ಆತನು ಸ್ವಸ್ಥ ಮಾಡ್ತಾನೆ ಎಂಬುದಾಗಿ, ಈ ರೋಗದಿಂದ ನನ್ನನ್ನು ತಪ್ಪಿಸ್ತಾನಂತೇಳಿ, ವ್ಯಾಧಿಯಿಂದ ನನ್ನನ್ನು ಬಿಡಿಸ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರೇಯರ್ ಸತ್ಯವೇದ ಹೇಳ್ತಾ ಇದೆ, ಆತನು ಮರಣಕರ ವ್ಯಾಧಿಯಿಂದಲೂ ಏನು ಮಾಡ್ತಾನಂತೆ, ನಿನ್ನನ್ನು ತಪ್ಪಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಯರ್ ಅದೇ ವ್ಯಾಧಿ ಬಂದಿರತಕ್ಕಂಥ ಜನರು ನಂಬಲಾರದಂಥ ಸ್ಥಿತಿಯಲ್ಲಿ ಅವರು ಈ ಲೋಕವನ್ನು ಬಿಟ್ಟು ಹೋದರು. ಆದರೆ ಅದೇ ವ್ಯಾಧಿ ಉಳ್ಳಂಥ ನಿನ್ನನ್ನು ದೇವರು ಏನು ಮಾಡಿದ, ಹೊಸದಾದ ರೂಪ ಮಾಡಿ ಆ ರೋಗವನ್ನು ತೆಗೆದು ನಿನ್ನ ಜೀವಿತದಲ್ಲಿ ಹೊಸದಾದಂಥ ಚೈತನ್ಯವನ್ನು ಆತನೇನು ಮಾಡಿದ, ಅನುಗ್ರಹ ಮಾಡಿದ. ನಿನ್ನ ಜೀವಿತದಲ್ಲಿ ಆಯುಷ್ಯವನ್ನು ದೇವ್ರು ಏನು ಮಾಡಿದ, ಹೆಚ್ಚಿಸಿದ. ಪ್ರೇಯರ್ ಅಂದುಕೊಂಡಿದ್ರು ಜನ, ಈತನು ಕೂಡ ಹೋಗ್ಬಿಡ್ತಾನೆ, ಸಾಯ್ತಾನೆ ಅಂತೇಳಿ. ಆದರೆ ದೇವರ ಕರುಣೆ ಕನಿಕರ ನಿನ್ನ ಮೇಲೆ ಇರುವ ಕಾರಣಕ್ಕಾಗಿ ಅವರು ಹೋದಾಗಲೂ ಕೂಡ ದೇವರು ನಿನ್ನನ್ನು ಏನು ಮಾಡಿದ, ಬದುಕಿಸಿದ. ಪ್ರೇಯರ್ ಕಾರಣ ಒಂದೇ, ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಆತನು ತಪ್ಪಿಸಲು ಶಕ್ತನಾದಂಥ ದೇವರಾಗಿದ್ದಾನೆ. ಪ್ರೇಯರ್ ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ವ್ಯಾಧಿಗಳಿಂದ ಆತನು ತಪ್ಪಿಸ್ತಾನೆ, ಶತ್ರುಗಳಿಂದ ಆತನು ನಿನ್ನನ್ನು ತಪ್ಪಿಸ್ತಾನೆ. ಮತ್ತೆ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ಆ ವ್ಯಾಧಿಗಳು ಭಯಂಕರವಾದಂಥ ಸ್ಥಿತಿಯಲ್ಲಿ ಹೆಂಗಿರ್ತಾವಂತೆ, ಮರಣಕರ ವ್ಯಾಧಿಗಳಂತೆ. ಎಂಥ ವ್ಯಾಧಿಗಳ್ರಿ, ಮರಣವನ್ನು ತಂದು ಹಾಕುವಂಥ ವ್ಯಾಧಿಗಳು. ಅಂತಹ ವ್ಯಾಧಿಗಳಿಂದ ಒಂದು ವೇಳೆ ವೈದ್ಯರು ಕೈ ಬಿಡ್ಬೋದೇನೋ, ಆದರೆ ನಾನು ನಿನ್ನ ಆರಾಧನೆ ಮಾಡುವಂಥ ದೇವರು ಆತನು ಕೈ ಬಿಡುವ ಆತನಲ್ಲ. ಆತನು ಆ ಒಂದು ಮರಣಕರ ವ್ಯಾಧಿಯಿಂದ ನಮ್ಮನ್ನು ಏನು ಮಾಡ್ತಾನಂತೆ, ತಪ್ಪಿಸಿ ಕಾಯ್ದು ಕಾಪಾಡಿ ಜೀವಿತರ ಸಂಖ್ಯೆಯಲ್ಲಿ ಇರಿಸಿ ಎಣಿಸಿ ನಮ್ಮ ಆಯುಷ್ಯವನ್ನು ಆತನು ಹೆಚ್ಚಿಸಿ ದಯಾ ಕಿರೀಟವನ್ನು ನಮ್ಮ ಮೇಲೆ ಇಟ್ಟು ಮತ್ತೆ ಆತನು ಪುನಃ ಚೈತನ್ಯವನ್ನು, ಪುನಃ ಜೀವಿತವನ್ನು ಆತನು ಏನು ಮಾಡ್ತಾನೆ, ಹೆಚ್ಚಿಸ್ತಾ ಇದ್ದಾನೆ. ಪ್ರೇಯರ ಕಾರಣ ಏನಂತಂದರೆ, ನಾವು ಆತನ ಸಮೀಪದಲ್ಲಿ ಇರುವವರಾಗಿ ಮಾರ್ಪಟ್ಟ ಕಾರಣಕ್ಕಾಗಿ, ಆತನ ಮಕ್ಕಳಾಗಿರುವ ಕಾರಣಕ್ಕಾಗಿ, ಆತನಲ್ಲಿ ಯಾವುದೋ ಒಂದು ಸಂಗತಿಯ ಮೂಲಕವಾಗಿ ಬೇಡುವಂಥವರಾಗಿ ಇರುವ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ. ಅದರ ಸಲುವಾಗಿ ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಆತನು ತಪ್ಪಿಸ್ತಾನೆ. ಪ್ರೇಯರ್ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಕೊನೆಯದಾಗಿ ಅಲ್ಲಿ ಪೇತ್ರನ ಪತ್ರಿಕೆಯಲ್ಲಿ ಈ ಸಮಯದಲ್ಲಿ ಒಂದು ವಚನವನ್ನು ನೋಡೋಣ ನಾವು. ಮೊದಲನೇ ಪೇತ್ರನ ಪತ್ರಿಕೆಯಲ್ಲಿ ಇರುತ್ತೆ ಆ ವಚನ. ಹಲ್ಲೆಲೂಯಾ. ಎರಡನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ ಓದೋಣ. 2ನೇ ಪೇತ್ರನ ಪತ್ರಿಕೆ. ಆದರೆ ಆ ಅಧರ್ಮಿಗಳ ನಾಚಿಕೆಗೆಟ್ಟ ನಡತೆಗೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನು ತಪ್ಪಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ಒಂದು ಪ್ರಾಂತ ಇದೆ, ಒಂದು ಪಟ್ಟಣ ಇದೆ ಪ್ರಿಯರೇ, ಅದರ ಹೆಸರು ಸೊದೊಮ ಗೊಮೊರ ಎನ್ನುವಂಥ. ಹಲ್ಲೆಲೂಯಾ. ಆ ಸೊದೊಮ ಗೊಮೊರ ಎನ್ನುವಂಥ ಪಟ್ಟಣದಲ್ಲಿ ನೀತಿವಂತನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಜೀವಿಸ್ತಾ ಇದ್ದಾನೆ ಪ್ರಿಯರೇ. ಯಾರು ಆತ? ಅಬ್ರಹಾಮನ ಸಹೋದರನ ಮಗನಾಗಿರ್ತಕ್ಕಂಥ ಲೋಟನ ಕುಟುಂಬ ಮತ್ತು ಮಕ್ಕಳು ಪ್ರಿಯರೇ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನೀತಿವಂತನಾದಂಥ ಲೋಟ ನೀತಿವಂತ ಎಂಬುದಾಗಿ ಪೇತ್ರನ ಏನು ಮಾಡಿರುವಂಥದ್ದು, ಇಲ್ಲಿ ಕರೆದಿರುವಂಥದ್ದು ಪ್ರಿಯರೇ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೊಡ್ಡಪ್ಪನನ್ನು ಬಿಟ್ಟು ಆತನು ಸ್ವಂತ ಒಂದು ತನ್ನದೇ ಆಗಿರ್ತಕ್ಕಂಥ ಬೇರೊಂದು ದೇಶವನ್ನು ಆತನು ಇಷ್ಟಪಟ್ಟು, ಆ ದೇಶ ಏದೇನು ಒನದಂತೆ ಇದೆ ಎಂಬುದಾಗಿ, ಅಲ್ಲಿ ಸರ್ವ ಸಮೃದ್ಧಿ ಇದೆ ಎಂಬುದಾಗಿ, ಸುಗ್ಗಿ ಇದೆ ಎಂಬುದಾಗಿ ನೆನೆಸಿ ಹೋದಾಗ ಅಲ್ಲಿ ಇರ್ತಕ್ಕಂಥ ಜನರು ಅವರಿಗೆ ಆಹಾರ ಧಾನ್ಯ, ಅವರಿಗೆ ಯಾವುದೇ ರೀತಿಯಾದಂಥ ಕೊರತೆ ಇಲ್ಲದ ಕಾರಣಕ್ಕಾಗಿ ಸುಖ ಸಂತೋಷ ಸಮಾಧಾನ ಸಮೃದ್ಧಿ ಎಲ್ಲವೂ ಕೂಡ ಏರಳವಾಗಿದ್ದ ಕಾರಣಕ್ಕಾಗಿ, ಅವರು ನೀರಾವರಿಯ ಪ್ರಾಂತ್ಯವಾಗಿ ಇರುವಂಥ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಜನರು ವಿಲಾಸದಲ್ಲಿ ಬದುಕುವುದಕ್ಕಾಗಿ, ದೇವರನ್ನು ಬಿಟ್ಟವರಾಗಿ, ಕೆಟ್ಟ ನಡತೆಯುಳ್ಳವರಾಗಿ, ದುಷ್ಟ ಸಾಂಗತ್ಯದಲ್ಲಿ ಜೀವಿಸುವವರಾಗಿ, ದುರ್ಭಾಷೆಗಳನ್ನು ಮಾತಾಡುವವರಾಗಿ, ದುರ್ನಡತೆ ಉಳ್ಳವರಾಗಿ, ಸಂಪೂರ್ಣವಾಗಿ ದೇಹವನ್ನು ಮಲಿನ ಮಾಡಿಕೊಳ್ಳುವವರಾಗಿ
ಮಾಡುವವರಾಗಿ, ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಹಗಲಿರುಳು ಮಾಡುವವರಾಗಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಎಲ್ಲಿರುವಂಥ ಜನರು? ಸೊದೋಮ ಗೊಮೋರದಲ್ಲಿರ್ತಕ್ಕಂಥ ಜನರು. ಹಲ್ಲೆಲೂಯಾ. ನೀವೊಂದು ಸಾರಿ ನೀರಾವರಿ ಪ್ರಾಂತ್ಯಗಳಲ್ಲದಂಥ ಕಡೆಗೆ ನೀವು ಹೋದಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಜನರಿಗೂ ಮತ್ತು ಹೆಚ್ಚು ನೀರಾವರಿಯಲ್ಲಿರ್ತಕ್ಕಂಥ ಜನರಿಗೂ ನೀವೊಂದು ವ್ಯತ್ಯಾಸ ಕಾಣ್ತೀರಿ ಪ್ರಿಯರೇ. ಹೆಚ್ಚು ನೀರಾವರಿ ಎಲ್ಲಿರುತ್ತೋ ಅಲ್ಲಿ ಭಯಂಕರವಾದಂಥ ರೀತಿಯಲ್ಲಿ ಪಾಪದ ಕಾರ್ಯಗಳು ಅಲ್ಲಿ ನಡೀತಾ ಇರ್ತವೆ. ಕಾರಣ ಏನು ಹೇಳ್ರಿ ನೋಡೋಣ. ಅವ್ರ ಕೈಯಲ್ಲಿ ದುಡ್ಡು ಜಾಸ್ತಿ ಆಡ್ತಾ ಇರುತ್ತೆ. ಆ ದುಡ್ಡಿನ ಮದದಿಂದ ಅಥವಾ ನಾವು ನೋಡ್ಬೋದು ಆ ಒಂದು ಗರ್ವ ಅಹಂಕಾರದಿಂದ ಅವ್ರು ಏನು ಮಾಡ್ತಾ ಇರ್ತಾರೆ, ದುಡ್ಡನ್ನು ಕೆಡಿಸುವಂಥ ದುಶ್ಚಟಕ್ಕಾದರೂ ಬಲಿಯಾಗಿರ್ತಾರೆ, ಅಥವಾ ಕೆಟ್ಟ ಕೆಟ್ಟ ಕಾರ್ಯಗಳಿಗಾದರೂ ಅವ್ರು ಒಳಗಾಗಿ ಜೀವಿಸ್ತಾ ಇರ್ತಾರೆ ಪ್ರಿಯರೇ. ಸೊದೋಮನಲ್ಲಿ ಇರ್ತಕ್ಕಂಥ ಜನರ ಗತಿ ಕೂಡ ಅದೇ ರೀತಿ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನೋಡ್ತಾ ಇದ್ದಾನೆ. ಆಕಾಶವನ್ನು ತಗ್ಗಿ ನೋಡಿದಾಗ ಈ ಒಂದು ಪಟ್ಟಣದ ಒಂದು ಸ್ವರ ಅಲ್ಲಿ ಕೇಳಿಸ್ತಾ ಇದೆ. ದೇವರು ಖುದ್ದಾಗಿ ಈ ಲೋಕಕ್ಕೆ ಹೊರಟು ಬಂದು ಇದು ನಿಜನಾ ಎಂಬುದಾಗಿ ತನ್ನ ದೂತರನ್ನು ಕಳಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ನಾವು ನೋಡ್ತಾ ಇದ್ದೇವೆ, ಈ ವಿಷಯವನ್ನು ನಾನು ಅಬ್ರಹಾಮನಿಗೆ ಹೇಳುವುದು ಯುಕ್ತವಾ ಸೂಕ್ತವಾ ಎಂಬುದಾಗಿ ನೆನೆಸಿ ಅಬ್ರಹಾಮನ ಮುಂದೆ ಕೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೇಳಿದ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನ್ ಬೇಡ್ತಾ ಇದ್ದಾನೆ, ಸ್ವಾಮಿ ಅಲ್ಲಿ 50 ಜನರು ನೀತಿವಂತರಿದ್ರೆ ನೀನು ಆ ಪಟ್ಟಣವನ್ನು ನಾಶ ಮಾಡ್ತೀಯಾ? ದೇವ್ರು ಹೇಳ್ತಾ ಇದ್ದಾನೆ, ಇಲ್ಲ, ನಿಜವಾಗ್ಲೂ ಅಲ್ಲಿರ್ತಕ್ಕಂಥ ಜನರನ್ನ ನಾಶ ಮಾಡಿಬಿಡ್ತೀನಿ. ಅವರು ದೇವದ್ರೋಹಿಗಳಾಗಿ ಅವರು ನಡೀತಾ ಇದ್ದಾರೆ. ಸಂಪೂರ್ಣವಾಗಿ ವಿರುದ್ಧವಾದಂಥ, ಪ್ರಕೃತಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ನನ್ನನ್ನು ಅವರು ಅರಿಯಲಾರದೆ ಜೀವಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ನನ್ನ ಮಹಿಮೆಯನ್ನು ನಾಶವಾಗುವಂಥ ವಸ್ತುಗಳಿಗೆ ಅವರು ಕೊಡ್ತಾ ಇದ್ದಾರೆ. ಕಲ್ಲಿನಲ್ಲಿ, ಮಣ್ಣಿನಲ್ಲಿ, ಮರದಲ್ಲಿ, ಕಟ್ಟಿಗೆಯಲ್ಲಿ, ಕಣ್ಣಿಗೆ ಕಾಣುವಂಥ ಜಗತ್ತಿನಲ್ಲಿ ನನ್ನನ್ನು ಹುಡುಕ್ತಾ ಇದ್ದಾರೆ. ನಾನಾದರೂ ಅದೆಲ್ಲವನ್ನು ಉಂಟು ಮಾಡಿದ ದೇವರು ಎಂಬುದಾಗಿ, ಮತ್ತೆ ನಾನು ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಅಂತೇಳಿ ನಾನು ನೇಮಕ ಮಾಡಿದರೆ ಅವರು ಗಂಡು ಮಕ್ಕಳೇ ಮದುವೆ ಮಾಡಿಕೊಳ್ತಾ ಇದ್ದಾರೆ, ಹೆಣ್ಮಕ್ಳೇ ಮದುವೆ ಮಾಡಿಕೊಳ್ತಾ ಇದ್ದಾರೆ. ಸಂಪೂರ್ಣವಾಗಿ ವಿರುದ್ಧವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ದೇವರು ಏನು ಮಾಡ್ತಾ ಇದ್ದಾನೆ ಅದರ ಕುರಿತಾಗಿ ಅಬ್ರಹಾಮನಿಗೆ ತಿಳಿಸ್ತಾ ಇದ್ದಾನೆ. ಅಬ್ರಹಾಮನ್ ಹೇಳ್ತಾ ಇದ್ದಾರೆ, 50 ಜನರಿಲ್ವಾ, 40 ಜನರಿಲ್ವಾ, 45 ಜನ ಇಲ್ವಾ, 40 ಜನ ಇಲ್ವಾ, 30 ಜನ ಇಲ್ವಾ, 20 ಜನರಿಲ್ವಾ? ಲಾಸ್ಟಿಗೆ ಅಬ್ರಹಾಮನ್ ಕೇಳ್ತಾ ಇದ್ದಾನೆ, ಸ್ವಾಮಿ ಸಿಟ್ಟಾಗಬಾರ್ದು, 10 ಜನರಾದ್ರೆ ಅಲ್ಲಿ ಇಲ್ವಾ? 10 ಜನ ಇದ್ದರೆ ಆ ಪಟ್ಟಣವನ್ನು ನೀನು ನಾಶ ಮಾಡ್ತೀಯ ಅಂತೇಳಿ. ಹಲ್ಲೆಲೂಯಾ. 10 ಜನರು ಕೂಡ ಆ ಪಟ್ಟಣದಲ್ಲಿ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅಂದರೆ ಅಷ್ಟು ಸಂಪೂರ್ಣವಾಗಿ ದೇವರಿಂದ ಬಹಿಷ್ಕಾರಕ್ಕೆ ಒಳಗಾದಂಥ ಪಟ್ಟಣದೋಪಾದಿಯಲ್ಲಿ, ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡುವಂಥ ಪಟ್ಟಣದೋಪಾದಿಯಲ್ಲಿ ಆ ಜನರು ಏನು ಮಾಡ್ತಾ ಇದ್ದಾರೆ, ಕಾಣಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ದೇವರು ತಪ್ಪಿಸ್ತಾ ಇದ್ದಾನೆ. ಆತನ ಕುರಿತಾಗಿ ಸತ್ಯವೇದ ಹೇಳ್ತಾ ಇದೆ, ಆತನು ನೀತಿವಂತನು ಎಂಬುದಾಗಿ. ಹಲ್ಲೆಲೂಯಾ. ಯಾರಂತ? ನೀತಿಯನ್ನು ಹುಡುಕುವಂಥ ವ್ಯಕ್ತಿ, ಸೃಷ್ಟಿಕರ್ತನಂತ ದೇವರನ್ನು ಅನುಸರಿಸಿ ನಡೆಯುವಂಥ ವ್ಯಕ್ತಿ. ಅಲ್ಲಿರ್ತಕ್ಕಂಥ ಜನರು ಮಾಡುವಂಥ ಈ ಕಾರ್ಯಗಳನ್ನು ನೋಡಿ ದಿನವೂ ಕೂಡ ತನ್ನ ಒಂದು ಮನಸ್ಸಿನಲ್ಲಿ ವೇದನೆಯನ್ನು ಮಾಡ್ತಾ ಇರುವಂಥ ವ್ಯಕ್ತಿ ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ನೀತಿವಂತನು ಅವರ ನಡುವೆ ಇದ್ದುಕೊಂಡು ಅವರ ಅನ್ಯಾಯ ಕೃತ್ಯಗಳನ್ನು ನೋಡುತ್ತಾ ಕೇಳುತ್ತಾ ಅವುಗಳ ನಿಮಿತ್ತ ದಿನೇ ದಿನೇ ತನ್ನ ನೀತಿಯುಳ್ಳ ಆತ್ಮದಲ್ಲಿ ಬಹಳವಾಗಿ ಕರಕರಗೊಂಡನು. ಕರ್ತನು ಭಕ್ತರನ್ನು ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾನುಭವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ, ತಪ್ಪು ಮಾಡಲಾರದಂಥವ್ರನ್ನ ದೇವರು ಎಂದಿಗೂ ಕೂಡ ಶಿಕ್ಷಿಸೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಆ ಸೊದೋಮ ಗೊಮೋರನ ಜನರು ವಿರುದ್ಧವಾಗಿ ನಡೆದಾಗ ಆ ಎಲ್ಲ ಜನರ ಮಧ್ಯದಲ್ಲಿ ದೇವರು ಯಾರನ್ನ ತಪ್ಪಿಸ್ತಾ ಇದ್ದಾನ್ರಿ? ನೀತಿವಂತನಾದಂಥ ಲೋಟನನ್ನ ಪ್ರಿಯರು. ಯಾಕಂದರೆ ಅವನು ವೇದನೆಯಲ್ಲಿ ಬಹಳ ದುಃಖ ಪಡ್ತಾ ಇದ್ದ. ಅವರ ಮಾತುಗಳು, ಅವರ ನೋಟ, ಅವರ ನಡತೆ, ಅವರ ವರ್ತನೆ ಎಲ್ಲವೂ ಕೂಡ ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಇತ್ತು ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಆತನು ನೀತಿವಂತರನ್ನು ತಪ್ಪಿಸುವಂಥ ದೇವರಾಗಿದ್ದಾನೆ. ಕಷ್ಟಗಳೊಳಗಿಂದ ಅವ್ರನ್ನೇನು ಮಾಡ್ತಾನೆ? ತಪ್ಪಿಸ್ತಾನೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆದರೆ ಆತನು ದುರ್ಮಾರ್ಗಿಗಳಿಗೆ ಶಿಕ್ಷೆಯನ್ನು ಕೊಡುವಂಥ ದೇವರು ಕೂಡ ಆಗಿದ್ದಾನೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆತನು ನಿನ್ನನ್ನು ಯಾವುದರಿಂದ ತಪ್ಪಿಸ್ತಾನೆ? ಮೊದಲನೇದಾಗಿ ಶತ್ರುವಿನಿಂದ ತಪ್ಪಿಸ್ತಾನೆ, ಮರಣಕರವಾದಂಥ ವ್ಯಾಧಿಯಿಂದ ತಪ್ಪಿಸ್ತಾನೆ. ಆತನು ನಿನ್ನನ್ನು ಕಷ್ಟಗಳೊಳಗಿಂದ ನಿನ್ನನ್ನು ಏನು ಮಾಡ್ತಾನೆ ರೀ? ತಪ್ಪಿಸ್ತಾನೆ ಪ್ರಿಯರೇ. ಅದಕ್ಕೆ ಉದಾಹರಣೆಯೇ ಯಾರ್ರೀ? ನೀತಿವಂತನಾಗಿರುವಂಥ ಲೋಟ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಸಹೋದರಿ ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಮ್ಮ ಜೀವಿತ ಸಂಪೂರ್ಣವಾಗಿ ನಾವು ಯಾವ ರೀತಿಯಾಗಿ ಜೀವಿಸಬೇಕು? ದೇವರಿಗೆ ಒಳಗಾಗಿ ನಾವು ಜೀವಿಸುವಾಗ ಆ ದೇವರು ನಮ್ಮನ್ನು ಏನು ಮಾಡ್ತಾನೆ ರೀ? ಎಲ್ಲವುಗಳಿಂದ ಏನು ಮಾಡ್ತಾನೆ? ತಪ್ಪಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ತಪ್ಪಿಸುವುದಕ್ಕೆ ತನ್ನ ಮಕ್ಕಳ ಕುರಿತಾಗಿ ಯಾವಾಗಲೂ ಕೂಡ ಆಲೋಚಿಸುವಂಥ ದೇವರಾಗಿರ್ತಾನೆ. ಹಲ್ಲೆಲೂಯಾ. ಸೈತಾನನ ಅನೇಕ ಹುನ್ನಾರಗಳನ್ನು ಮಾಡಿದಾಗಲೂ ಕೂಡ ದೇವರು ಯಾವ ರೀತಿಯಿಂದ ಆದರೂ ಏನು ಮಾಡುವಂಥ ಆತನಾಗಿದ್ದಾನೆ ರೀ? ತನ್ನ ಮಕ್ಕಳನ್ನು, ತನ್ನ ಪ್ರಜೆಗಳನ್ನು ಏನು ಮಾಡ್ತಾನೆ? ರಕ್ಷಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಕೀರ್ತನೆಯಲ್ಲಿ ಅನೇಕ ಸಾರಿ ಸತ್ಯವೇದ ಹೇಳ್ತಾ ಇದೆ ಈ ರೀತಿಯಾಗಿ ಏನಂತ ಹೇಳಂತಂದರೆ, ಆತನು ನನ್ನನ್ನು ಎಲ್ಲ ಭೀತಿಯಿಂದ ಏನು ಮಾಡಿದಂತೆ?
ತಪ್ಪಿಸಿದನೆಂಬುದಾಗಿ 34ನೇ ಕೀರ್ತನೆ 4ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಿಂದಟ್ಟುವ ಶತ್ರುಗಳಿಗೆ ನನ್ನನ್ನು ತಪ್ಪಿಸಿ ಕಾಪಾಡ್ತಾನೆಂಬುದಾಗಿ 31ನೇ ಕೀರ್ತನೆ 15ನೇ ವಚನದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ, ನೋಡುವಂಥವರಾಗಿದ್ದೇವೆ. ಆತನು ನನಗೆ ಸಹಾಯಕನಾಗಿ ಅವರನ್ನು ತಪ್ಪಿಸಿ ಬಿಡುವನು ಎಂಬುದಾಗಿ 37ನೇ ಕೀರ್ತನೆ 40ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ. ಅಷ್ಟು ಮಾತ್ರ 37ನೇ ಕೀರ್ತನೆ 40ನೇ ವಚನದಲ್ಲಿ ಆತನ ಆಶ್ರಿತರಾದ್ದರಿಂದ ದುಷ್ಟರ ಕೈಯಿಂದ ಆತನ ಏನು ಮಾಡ್ತಾನಂತೆ, ತಪ್ಪಿಸಿ ರಕ್ಷಿಸುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ಆತನು ನನ್ನನ್ನು ನಿನ್ನನ್ನು ಏನು ಮಾಡ್ತಾನೆ, ದುರವಸ್ಥೆಯಿಂದ ತಪ್ಪಿಸ್ತಾನೆ, ಪ್ರಾಣಾಪಾಯದಿಂದ ನಿನ್ನನ್ನು ತಪ್ಪಿಸ್ತಾನೆ, ರೋಗಗಳಿಂದ ಅವಮಾನದಿಂದ ಆತನು ನನ್ನನ್ನು ನಿನ್ನನ್ನು ತಪ್ಪಿಸ್ತಾನೆ, ಕಾಪಾಡ್ತಾನೆ. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ಸಂಪೂರ್ಣವಾಗಿ ವೇದನೆಗಳಿಂದ ಆತನು ನನ್ನನ್ನು ನಿನ್ನನ್ನು ಏನು ಮಾಡ್ತಾನೆ, ತಪ್ಪಿಸುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ಆತನ ಮೊರೆ ಹೊಕ್ಕವರೆಲ್ಲರೂ ಕೂಡ ಏನಾಗ್ತಾರಂತೆ, ಧನ್ಯರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನು ನಿನ್ನನ್ನು ಕಟ್ಟುಗಳಿಂದ ಏನು ಮಾಡ್ತಾನೆ, ತಪ್ಪಿಸ್ತಾನೆ ಪ್ರಿಯರ. 91ನೇ ಕೀರ್ತನೆ 15ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಏನು ಮಾಡ್ತಾನೆ, ಘನಪಡಿಸುವೆನು ಎಂಬುದಾಗಿ. ಹಲ್ಲೆಲೂಯಾ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ದೇವರು ಏನು ಮಾಡ್ತಾನಂತೆ, ನಿನ್ನ ಹತ್ತಿರದಲ್ಲಿದ್ದು ನಿನ್ನನ್ನು ಏನು ಮಾಡ್ತಾನಂತೆ, ತಪ್ಪಿಸಿ ಘನಪಡಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್. ಒಂದು ವೇಳೆ ಇಷ್ಟು ದಿವಸಗಳ ಕಾಲ ತಪ್ಪಿಸುವಂಥ ದೇವರು ಯಾರೂ ಇಲ್ಲ ಅಂತೇಳಿ ನೀನು ಅಂದ್ಕೊಂಡಿದೆಯೇನು, ಆದರೆ ಆ ದೇವರಿದ್ದಾನೆ. ಆತನ ನಜರೇತಿನ ಯೇಸು, ಆತನು ನಿನ್ನನ್ನು ಬೇಟೆಗಾರನ ಬಲೆಯಿಂದ ಏನು ಮಾಡ್ತಾನೆ, ತಪ್ಪಿಸ್ತಾನೆ. ಮರಣಕರ ವ್ಯಾಧಿಯಿಂದ ನಿನ್ನನ್ನು ತಪ್ಪಿಸ್ತಾನೆ, ಶತ್ರುವಿನ ಸೈನ್ಯದಿಂದ ನಿನ್ನನ್ನು ತಪ್ಪಿಸ್ತಾನೆ. ಮತ್ತೆ ನಾವು ನೋಡ್ತಾ ಇದ್ದೇವೆ, ಎಲ್ಲ ಕಷ್ಟಗಳೊಳಗಿಂದ ನಿನ್ನನ್ನು ಏನು ಮಾಡ್ತಾನೆ, ತಪ್ಪಿಸ್ತಾನೆ. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ಕೆಟ್ಟ ನಡತೆ ಉಳ್ಳಂಥ ಜನರ ಮಧ್ಯದಿಂದ ನಿನ್ನನ್ನು ಆತನು ತಪ್ಪಿಸಿ ಏನು ಮಾಡ್ತಾನೆ, ಕಾಪಾಡುವಂಥ ದೇವರಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯಾ, ಪ್ರೇಸ್. ಅದಕ್ಕಾಗಿ ನಾವು ಆ ದೇವರಲ್ಲಿ ನಾವು ಸಂಪೂರ್ಣವಾಗಿ ಭಯಭಕ್ತಿ ನಂಬಿಕೆ ಉಳ್ಳವರಾಗಿ ವಿಶ್ವಾಸ ಉಳ್ಳವರಾಗಿ ನಾವು ಜೀವಿಸುವಾಗ ಆತನು ಎಲ್ಲ ವಿಷಯದಲ್ಲಿ ನಮ್ಮನ್ನು ಏನು ಮಾಡ್ತಾನೆ, ತಪ್ಪಿಸಿ ನಡೆಸ್ತಾನೆ ಪ್ರೇರೆ. ಜಲಪ್ರಳಯದಲ್ಲಿ ದೇವರು ನೀತಿವಂತನಾಗಿರ್ತಕ್ಕಂಥ ನೋಹನನ್ನು, ತಪ್ಪಿಲ್ಲದ ನೋಹನನ್ನು ಏನು ಮಾಡಿದರೆ, ಎಲ್ಲರೂ ನಾಶವಾದರೂ ಕೂಡ, ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರು ನಾಶವಾದರೂ ಕೂಡ ಆತನನ್ನು ತಪ್ಪಿಸಿ ದೇವರು ಏನು ಮಾಡಿದರು, ಆತನ ಕುಟುಂಬ ಮಕ್ಕಳನ್ನು ರಕ್ಷಿಸಿದರು ಪ್ರೇರೆ. ಹಲ್ಲೆಲೂಯಾ. ಬೆಂಕಿಯಲ್ಲಿ 7ರಷ್ಟು ಅಗ್ನಿಯ ಬೆಂಕಿ ಉರಿತಾ ಇದ್ರಪ್ಪ ಅಂದ್ರೆ ನಾವು ನೋಡ್ತಾ ಇದ್ದೇವೆ. ಶಾದ್ರಕ್, ಮೇಷಕ್, ಅಬೇದ್ನೆಗೋರ ಬಳಿಯಲ್ಲಿ ಆತನು ಅವರ ಸಮೀಪಕ್ಕೆ ಬಂದು ಅವರ ಕಟ್ಟುಗಳನ್ನು ಬಿಚ್ಚಿ ಅವರಿಗೆ ಯಾವುದೇ ಬೆಂಕಿಯಿಂದ ಹಾನಿಯಾಗಲಾರ್ದ ಹಾಗೆ ದೇವರವ್ರನ್ನ ಏನು ಮಾಡಿದರು, ಆ ಬೆಂಕಿಯಿಂದ ತಪ್ಪಿಸಿದರು ಪ್ರೇರ. ಅವರನ್ನು ಉನ್ನತವಾದಂಥ ಸ್ಥಾನದಲ್ಲಿ ದೇವರು ನಿಲ್ಲಿಸಿದರು. ಸಿಂಹಗಳ ಗವಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ದಾನಿಯೇಲನು ಹಾಕಲ್ಪಟ್ಟಾಗ ದೇವರ ಆ ಸಿಂಹಗಳು ಅವನನ್ನು ಸಾಯಿಸದೆ ತಿನ್ನದ ಹಾಗೆ ದೇವರು ಏನು ಮಾಡಿದ್ರಂತೆ, ತನ್ನ ದೂತನನ್ನು ಕಳುಹಿಸಿ ದೇವರು ಏನು ಮಾಡಿದ್ರಂತೆ, ಸಿಂಹಗಳ ಬಾಯಿಗಳನ್ನು ಕಟ್ಟಿ ದಾನಿಯೇಲನನ್ನು ಏನು ಮಾಡಿದ್ರಿ, ಮರಣದಿಂದ ತಪ್ಪಿಸಿದ್ರು ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೆ ಸ್ಪಷ್ಟವಾಗಿ, ಇವತ್ತಿನ ದಿವಸ ನಾನು ನೀನು ಆರಾಧನೆ ಮಾಡುವಂಥ ದೇವರು ನನ್ನನ್ನು ನಿನ್ನನ್ನು ಎಲ್ಲ ವಿಷಯಗಳಲ್ಲಿ ಆತನ ಏನು ಮಾಡ್ತಾನೆ, ತಪ್ಪಿಸ್ತಾನೆ. ಹಲ್ಲೆಲೂಯಾ. ನಾವು ಶ್ರದ್ಧೆಯಿಂದ, ನಾವು ಸಹನೆಯಿಂದ, ನಾವು ನೆಮ್ಮದಿಯಿಂದ, ತಾಳ್ಮೆಯಿಂದ ಆ ದೇವರ ಕುರಿತಾಗಿ ನನ್ನ ದೇವರು ಮಾಡ್ತಾನೆ ಎಂಬುದಾಗಿ ವಿಶ್ವಾಸದಿಂದ ಪರಿಪೂರ್ಣವಾಗಿ ನಾವು ಇರುವಾಗ ಈ ಎಲ್ಲ ಆಶೀರ್ವಾದಕ್ಕೆ ನಾವೇನು ಮಾಡುವಂಥವರಾಗಿದ್ದೇವೆ, ಪಾತ್ರರಾಗುವಂಥವರಾಗಿದ್ದೇವೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆತನು ನನ್ನನ್ನು ನಿನ್ನನ್ನು ಏನು ಮಾಡಿದ್ದಾನೆ, ತಪ್ಪಿಸಿದ್ದಾನೆ. ನನ್ನನ್ನು ನಿನ್ನನ್ನು ಮುಂದೆ ಆತನ ಏನು ಮಾಡ್ತಾನೆ, ಎಲ್ಲ ಜನಾಂಗಗಳ ಮಧ್ಯದಲ್ಲಿ ಏನು ಮಾಡಿದನ್ರಿ, ಆ ದೂರ 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 ಇರ್ತಕ್ಕಂಥ ನಮ್ಮನ್ನೆಲ್ಲರನ್ನ ಒಂದುಗೂಡಿಸಿ ಒಂದು ಮಂದೆಯನ್ನಾಗಿ ಆತನು ಮಾರ್ಪಡಿಸ್ತಾನೆ. ಭೂಮಿಯಲ್ಲಿರ್ತಕ್ಕಂಥ ಆತನನ್ನು ನಂಬಿದಂಥ ಎಲ್ಲ ಮಕ್ಕಳನ್ನು ತನ್ನ ಬಳಿಯಲ್ಲಿ ಆತನು ಕರೆದುಕೊಂಡು ಎಲ್ಲ ಜನರ ಕಣ್ಣೀರನ್ನು ಆತನು ಒರೆಸಿ, ಮರಣವಾಗಲಿ, ದುಃಖವಾಗಲಿ, ಗೋಳಾಟವಾಗಲಿ, ಯಾವುದೇ ಕೆಟ್ಟದಾಗಿರ್ತಕ್ಕಂಥ ಸ್ಥಿತಿ ಯಾವುದಿದೆಯೋ ಅದೆಲ್ಲದರಿಂದ ದೇವರು ತಪ್ಪಿಸಿ ಏನು ಮಾಡ್ತಾನೆ, ತನ್ನ ಬಳಿಯಲ್ಲಿ ನಿಲ್ಲಿಸ್ತಾನೆ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರೋಣ. ನನ್ನ ದೇವರು ನನ್ನನ್ನು ತಪ್ಪಿಸ್ತಾನೆ ಎಂಬುದಾಗಿ ಪರಿಪೂರ್ಣ ನಂಬಿಕೆ ಉಳ್ಳವರಾಗಿ ನಾವು ಆತನಿಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ಜೀವಿಸುವಂಥ ಮಕ್ಕಳಾಗೋಣ. ದೇವರು ವಾಕ್ಯ ಹೇಳ್ತಾ ಇದೆ, ಆತನು ನನ್ನನ್ನು ನಿನ್ನನ್ನು ಖಂಡಿತವಾಗಿ ತಪ್ಪಿಸಿ ಆತನು ನನ್ನನ್ನು ನಿನ್ನ ಜೀವಿತವನ್ನು ಘನಪಡಿಸುವ ಆತನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ನಿನ್ನನ್ನು ದುರವಸ್ಥೆಯಿಂದ ತಪ್ಪಿಸ್ತಾನೆ. ಯೋಬನಲ್ಲಿರ್ತಕ್ಕಂಥ ದುಸ್ಥಿತಿಯನ್ನು ದೇವರು ಹೋಗಲಾಡಿಸಿ ಆತನ ಸೊತ್ತನ್ನು 2ರಷ್ಟಾಗಿ ಹೆಚ್ಚಿಸಿದ ಪ್ರಿಯರೇ. ದುರವಸ್ಥೆ ತಪ್ಪಿತ್ತು ಆತನ ಜೀವಿತದ. ದೇವರ ವಾಕ್ಯ ಹೇಳ್ತಾ ಇದೆ, ನಮ್ಮನ್ನು ಎಚ್ಚರಿಸ್ತಾ ಇದೆ, ಒಂದು ವೇಳೆ ಯಾರಾದರೂ ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ ನೀವು ಯಾರಿಗೂ ಕೂಡ ಅವಕಾಶ ಕೊಡಬೇಡ್ರಿ ಎಂಬುದಾಗಿ. ಸೃಷ್ಟಿಕರ್ತನಾದಂಥ ದೇವರ ಮಾರ್ಗದಲ್ಲಿ ನೀವಿದ್ದೀರಿ, ಸನ್ಮಾರ್ಗದಲ್ಲಿ ನೀವಿದ್ದೀರಿ. ಒಂದು ವೇಳೆ ಬಲಹೀನವಾದಂಥ ಮಾತುಗಳನ್ನು ಕೇಳಿ ಲೋಕದ ಆಶೆಗಳು, ಶರೀರದ ಆಶೆ, ನೇತ್ರದ ಆಶೆ, ಬದುಕು ಬಾಳಿನ ಡಂಬವನ್ನು ಅನುಸರಿಸಿ ಒಂದು ವೇಳೆ ಬಲಹೀನತೆ ಕಡೆಗೆ ಹೋಗ್ತಾ ಇದ್ದೀರೇನೋ ಸಹೋದರ ಸಹೋದರಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ,
ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಆತ ಮೇಲೆ ನಂಬಿಕೆ ಇಟ್ಟು ನೀವು ಮುಂದೆ ಹೋಗುವುದೇ ಆದರೆ ಆವತ್ತಿನ ದಿವಸ ರಬ್ಷಾಕೆಯ ಒಂದು ಬಿರುಸಿನ ನುಡಿಗಳು, ಆ ನುಡಿಗಳಿಗೆ ತತ್ತರಗೊಂಡಂಥ ಎಲ್ಲ ಜನರು, ದೇವ ಮಕ್ಕಳು ಪ್ರೇಮ, ಅವರು ನೆನೆಸಿದರು ಈ ಶತ್ರುವಿನಿಂದ ನಮ್ಮನ್ನು ಬಿಡಿಸುವಂಥವ್ರು, ತಪ್ಪಿಸುವಂಥವ್ರು ಯಾರು ಇಲ್ವಾ ಎಂಬುದಾಗಿ ದೇವಾಲಯಕ್ಕೆ ಹೋಗಿ ಆ ಒಂದು ಸಮಸ್ಯೆ ಪತ್ರವನ್ನು ಹಿಡಿದು ಪ್ರಾರ್ಥಿಸಿದಾಗ ದೇವರಿಂದ ಉತ್ತರ ಬಂತು, ನಾನು ನಿನ್ನನ್ನು ತಪ್ಪಿಸಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಆ ಒಂದು ಅರಸನನ್ನ ದೇವರು, ಅರಸನ ಸೈನ್ಯವನ್ನು ದೇವರು ನಾಶಪಡಿಸಿ ತನ್ನ ಮಕ್ಕಳಿಗೆ ವಿಮೋಚನೆಯನ್ನು, ಬಿಡುಗಡೆಯನ್ನು ಕೊಟ್ಟ. ಮರಣಕರ ವ್ಯಾಧಿಗಳಿಂದ ದೇವರು ನಿನ್ನನ್ನು ತಪ್ಪಿಸ್ತಾನೆ. ಬೇಟೆಗಾರನ ಬಲಿಯಿಂದ ದೇವರು ನಿನ್ನನ್ನು ತಪ್ಪಿಸ್ತಾನೆ. ಎಲ್ಲ ಕಷ್ಟಗಳೊಳಗಿಂದ ದೇವರು ನಿನ್ನನ್ನು ತಪ್ಪಿಸ್ತಾನೆ. ಇವತ್ತು ನಾನು ನಿನ್ನ ನಂಬ್ತಾ ಇದ್ದೇವಾ? ಪರಿಪೂರ್ಣವಾಗಿ ವಿಶ್ವಾಸ ಇಡ್ತಾ ಇದ್ದೇವಾ? ಆತನು ಅದ್ಭುತವನ್ನು ಮಾಡ್ತಾನೆ ಎಂಬುದಾಗಿ, ಅತಿಶಯ ಕಾರ್ಯಗಳನ್ನು ಜರುಗಿಸ್ತಾನೆ ಎಂಬುದಾಗಿ. ನಿನ್ನ ಜೀವಿತದಲ್ಲಿ ಯಾವಾಗಲೂ ಗತಿಸಿ ಹೋಗಬೇಕಾಗಿತ್ತೇನೋ ನಾವು, ಆದರೆ ದೇವರು ಪುನಃ ನಮ್ಮನ್ನು ಉಳಿಸಿದ್ದಾನೆ, ರಕ್ಷಿಸಿದ್ದಾನೆ, ಕಾಪಾಡಿದ್ದಾನೆ, ಕಾದಿದ್ದಾನೆ, ಆಯುಷ್ಯವನ್ನು ಹೆಚ್ಚಿಸಿದ್ದಾನೆ. ದೇವರಿಗಾಗಿ ಜೀವಿಸ್ತಾ ಇದ್ದೀವಾ ಅಥವಾ ಲೋಕಕ್ಕಾಗಿ ಜೀವಿಸ್ತಾ ಇದ್ದೀವಾ? ಸ್ವಾರ್ಥದ ಜೀವಿತ ಇದೆನಾ, ನಿಸ್ವಾರ್ಥ ಜೀವಿತ ಇದೆನಾ? ನಮ್ಮ ಬದುಕು ಬಾಳು ಯಾವ ರೀತಿಯಾಗಿದೆ? ಸಹೋದರ ಸಹೋದರಿ, ಆಧ್ಯಾತ್ಮಿಕ ಜೀವಿತದಲ್ಲಿ ನಮ್ಮ ಕೊಡುಗೆ ಏನಾಗಿದೆ? ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರೇ ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ಸಹಾಯ ಮಾಡಿ ನಡೆಸಪ್ಪ. ಕರ್ತನೆ, ವಿಶೇಷವಾಗಿ ನಿನ್ನ ವಾಕ್ಯದಲ್ಲಿ ಮಾತನಾಡಿದ್ವಿ ಸ್ವಾಮಿ, ನಾನು ನಿನ್ನನ್ನು ತಪ್ಪಿಸುವೆನು ಎಂಬುದಾಗಿ ಸ್ವಾಮಿ. ಕರ್ತನೆ, ದುರಾವಸ್ಥೆಯಿಂದ ನಾನು ನಿನ್ನನ್ನು ತಪ್ಪಿಸ್ತೇನೆ, ಶತ್ರುವಿನ ಬಾಧೆಯಿಂದ ನಾನು ನಿನ್ನನ್ನು ತಪ್ಪಿಸ್ತೇನೆ, ಮರಣಕರ ವ್ಯಾಧಿಯಿಂದ ನಾನು ನಿನ್ನನ್ನು ತಪ್ಪಿಸ್ತೇನೆ, ಅನೇಕವಾದಂಥ ಕಷ್ಟಗಳೊಳಗಿಂದ ನಾನು ನಿನ್ನನ್ನು ತಪ್ಪಿಸ್ತೇನೆ, ಇಕ್ಕಟ್ಟುಗಳಿಂದ ನಾನು ನಿನ್ನನ್ನು ತಪ್ಪಿಸ್ತೇನೆ, ಭಯಂಕರವಾದಂಥ ಶ್ರಮೆ ಸಂಕಟಗಳಿಂದ ನಾನು ನಿನ್ನನ್ನು ತಪ್ಪಿಸುತ್ತೇನೆ ಎಂಬುದಾಗಿ ಸ್ವಾಮಿ. ಹೌದು ಕರ್ತನೆ, ಆವತ್ತಿನ ದಿವಸ ಕರ್ತನೆ ಭಕ್ತರಿಗೆ ಯಾವ ರೀತಿಯಾಗಿ ನೀನು ಮೇಲನ್ನು ಮಾಡಿದೆಯಾ ಸ್ವಾಮಿ. ಕರ್ತನೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಸ್ವಾಮಿ, ಸಿಂಹಗಳ ಬಾವಿಯಿಂದ ಆತನು ತಪ್ಪಿಸಿದನು ಎಂಬುದಾಗಿ ಕರ್ತನೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವಪ್ಪ. ದೇವರ ಅದ್ಭುತವಾಗಿ ಸ್ವಾಮಿ ನಿನ್ನ ಕಾರ್ಯ ಜರುಗಿಸಿ ನಡೆಸಪ್ಪ, ನಿನ್ನ ಚಿತ್ತ ನೆರವೇರಿಸು ಸ್ವಾಮಿ. ಇವರೆಲ್ಲರನ್ನ ಸ್ವಾಮಿ ಆಶೀರ್ವಾದ ಮಾಡಿ ನಡೆಸಿ, ಯಾವ ವಿಷಯದಲ್ಲಿ ಇವರು ತಪ್ಪಿ ಹೋಗದ ಹಾಗೆ ಇವರ ಸಂಗಡ ಜೊತೆಗೆ ನೀವಿದ್ದು ಸ್ವಾಮಿ ಸಂಪೂರ್ಣ ಸಮಾಧಾನದಿಂದ ಸ್ವಾಮಿ ಇವರು ನಡೆಸ್ತಾ ಬರಬೇಕೆಂಬುದಾಗಿ, ಪ್ರತಿಯೊಂದು ಕೊರಗು ಕೊರತೆ ಕಷ್ಟ ಕಣ್ಣೀರು ವೇದನೆ ದುಃಖ ಬಾಧೆ ಎಲ್ಲ ತೊಂದರೆ ತಾಪತ್ರಯಗಳೆಲ್ಲವೂ ಸಂಪೂರ್ಣವಾಗಿ ಸ್ವಾಮಿ ಬಿಡುಗಡೆ ಮಾಡಿ ವಿಮೋಚಿಸಿ ಇವರ ಜೀವಿತ ಸಾಕ್ಷಿಕರವಾದಂಥ ಜೀವಿತವಾಗಿ ಮಾರ್ಪಾಟಾಗುವಂತೆ ಸಹಾಯ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರ